ಈ ಸ್ಕೀಮ್ ಅನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ತಂದಿದೆ. ಈ ಸ್ಕೀಮ್ನ ಹೆಸರು ಹರ್ ಘರ್ ಲಖ್ಪತಿ, ಅಂದ್ರೆ ಪ್ರತಿ ಮನೆಯಲ್ಲೂ ಲಕ್ಷಾಧಿಪತಿ ಅಂತ. 1 ಲಕ್ಷ ಅಂತಲ್ಲ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, ಹೀಗೆ ನೀವು ತಗೊಳ್ಳೋ ಪ್ಲಾನ್ಗೆ ತಕ್ಕಂತೆ ನಿಮಗೆ ಹಣ ಸಿಗುತ್ತೆ. ಲಕ್ಷಾಧಿಪತಿ ಆಗಬೇಕು ಅನ್ನೋ ಬಹುಜನರ ಆಸೆಯನ್ನ ನೆರವೇರಿಸಿಕೊಳ್ಳೋದಕ್ಕೆ ಇದೊಂದು ದೊಡ್ಡ ಅವಕಾಶ. ಹಾಗಿದ್ರೆ ಈ ಹರ್ ಘರ್ ಲಖ್ಪತಿ ಸ್ಕೀಮ್ಗೆ ಸೇರೋದು ಹೇಗೆ? ಯಾರೆಲ್ಲ ಇದಕ್ಕೆ ಸೇರ್ಬೋದು? ಎಷ್ಟು ಲಕ್ಷದವರೆಗೆ ನಮಗೆ ಸಿಗುತ್ತೆ? ಇದರಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು? ಒಂದು ವೇಳೆ ಅರ್ಧದಲ್ಲಿ ನನಗೆ ಕಟ್ಟೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹಣದ ಕಥೆ ಏನು? ಇದಕ್ಕೇನಾದ್ರೂ ಫೈನ್ ಆಗ್ತಾರಾ? ಇಂತಹ ನಿಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಲಕ್ಷ ಸಂಪಾದಿಸೋದು ಹೇಗೆ, ಲಕ್ಷಾಧಿಪತಿ ಆಗೋದು ಹೇಗೆ ಅಂತೇಳಿ ತಿಳ್ಕೊಂಡು ನೀವು ಕೂಡ ಲಕ್ಷಾಧಿಪತಿ ಆಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಈ ವರ್ಷ ಅಂದ್ರೆ 2025 ಜನವರಿಯಲ್ಲಿ SBI ಈ ಹರ್ ಘರ್ ಲಖ್ಪತಿ ಅನ್ನೋ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಈ ಸ್ಕೀಮ್ ಯಾರಿಗೆ ಅಂತ ಹೇಳಿ ನೋಡಿದ್ರೆ ತುಂಬಾ ಕಡಿಮೆ ಸಂಬಳ ಪಡಿತಾ ಇರುವಂತವರಿಗೆ, ಅಥವಾ ಈ 1,000 ರೂಪಾಯಿ 2,000 ರೂಪಾಯಿ ಕೂಡ ನನ್ನಿಂದ ತಿಂಗಳಿಗೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸ್ತಾ ಇರೋರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಜೀವನದಲ್ಲಿ ಒಂದ್ಸಲನಾದ್ರೂ ಲಕ್ಷವನ್ನ ನೋಡ್ಬೇಕು, ನಾನು ಲಕ್ಷಾಧಿಪತಿ ಆಗ್ಬೇಕು ಅಂತ ಕನಸು ಕಾಣ್ತಿರೋ, ಆರ್ಥಿಕವಾಗಿ ಸದೃಢರಾಗಿ ಇಲ್ಲದೆ ಇರುವಂತ ಜನರ ಕನಸನ್ನ ನನಸು ಮಾಡೋದಕ್ಕೆ ಅಥವಾ ಅವರ ಆಸೆಯನ್ನ ಈಡೇರಿಸೋದಕ್ಕಾಗಿ SBI ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಹಾಗಿದ್ರೆ ಈ ಹರ್ ಘರ್ ಲಖ್ಪತಿ ಸ್ಕೀಮ್ ಹೇಗಿದೆ ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ RD ಅಂತೇಳಿ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೋದು, RD ತರಹ ಅಂತ. ಅಂದ್ರೆ ನಿಮಗೆ FD ಮತ್ತೆ RD ಬಗ್ಗೆ ಗೊತ್ತಿದೆಯಲ್ವಾ? FD ಅಂತ ಹೇಳಿದ್ರೆ ಲಂಸಮ್ ಅಮೌಂಟ್ ಅನ್ನ ನಿರ್ದಿಷ್ಟ ಸಮಯಕ್ಕೆ ನೀವು ಬ್ಯಾಂಕ್ ಅಲ್ಲಿ ಇಡ್ತೀರಿ, ಅದಕ್ಕೆ ಬ್ಯಾಂಕ್ ನಿಮಗೆ ಬಡ್ಡಿಯನ್ನ ಕೊಡುತ್ತೆ. ಇನ್ನು RD ಅಂತ ಹೇಳಿದ್ರೆ ತಿಂಗಳು ಒಂದು ನಿರ್ದಿಷ್ಟ ಹಣವನ್ನ ನಿರ್ದಿಷ್ಟ ಕಾಲಕ್ಕೆ ಹಾಕ್ತಾ ಹೋಗೋದು, ಅದಕ್ಕೆ ಬ್ಯಾಂಕ್ ಬಡ್ಡಿ ಕೊಡುತ್ತೆ. ಅದೇ ರೀತಿ ಇದು ಕೂಡ ನಡೆಯುತ್ತೆ. ಅಂದ್ರೆ ಹರ್ ಘರ್ ಲಖ್ಪತಿ ಸ್ಕೀಮ್ ಕೂಡ ಇದೇ ತರ RD ತರಹ ವರ್ಕ್ ಆಗುತ್ತೆ. ಈ ಹರ್ ಘರ್ ಲಖ್ಪತಿ ಸ್ಕೀಮ್ ನ ಟೆನ್ಯೂರ್ ಎಷ್ಟು ಅಂತ ಹೇಳಿ ನೋಡೋದಿದ್ರೆ ಮಿನಿಮಮ್ 3 ವರ್ಷದಿಂದ ಮ್ಯಾಕ್ಸಿಮಮ್ 10 ವರ್ಷದವರೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಲ್ಲಿವರೆಗೆ ನಾವು ಹಣ ಹಾಕ್ತಾ ಹೋಗ್ಬೋದು. ನಮಗೆ ಎಷ್ಟು ಬೇಗ ಲಕ್ಷ ಬೇಕೋ ಅಷ್ಟು ಹೆಚ್ಚು ಹಣವನ್ನ ನಾವು ಹೂಡಿಕೆ ಮಾಡಬೇಕಾಗತ್ತೆ. ಇಲ್ಲ ನನಗೆ ನಿಧಾನವಾಗಿ ಲಕ್ಷ ಬಂದ್ರೆ ಸಾಕು, ಜಾಸ್ತಿ ಹಣ ಎಲ್ಲ ಹೂಡಿಕೆ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಕಡಿಮೆ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ನಾವೀಗ 10 ವರ್ಷದಲ್ಲಿ ನಮಗೆ ಲಕ್ಷ ಬಂದ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ ಮಿನಿಮಮ್ ಹಣವನ್ನ ಕಟ್ಟುತ್ತಾ ಹೋದ್ರೆ ಸಾಕು, ನಮಗೆ ಲಕ್ಷ ರೂಪಾಯಿ ಸಿಗುತ್ತೆ. ಲಕ್ಷ ರೂಪಾಯಿ ಮಾತ್ರ ಸಿಗುತ್ತಾ? ಅದರ ಮೇಲೆ ಬೇರೇನು ಬೆನಿಫಿಟ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, ಎಷ್ಟು ಲಕ್ಷ ಬೇಕು ಅಂತ ನೀವು ಡಿಸೈಡ್ ಮಾಡ್ತಿರೋ ಅದಕ್ಕೆ ತಕ್ಕಂತೆ ನೀವು ಹಣವನ್ನ SBI ಸ್ಕೀಮ್ ನಲ್ಲಿ ಹಾಕ್ತಾ ಹೋಗಬೇಕು. ಆಗ ಮಾತ್ರ ನೀವು ಡಿಸೈಡ್ ಮಾಡಿದ ಹಣ ನೀವು ಸೆಟ್ ಮಾಡಿರುವಂತ ಗುರಿಯಲ್ಲಿ ಪಡೆಯೋದಕ್ಕೆ ಸಾಧ್ಯ. ನಮ್ಮಂತಹ ಸಾಮಾನ್ಯ ಜನರು ಕೂಡ ಲಕ್ಷಾಧಿಪತಿ ಆಗಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡೆ SBI ಈ ಹರ್ ಘರ್ ಲಖ್ಪತಿ ಅನ್ನೋ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಹಾಗಿದ್ರೆ ಈ ಸ್ಕೀಮ್ ನ ಬೆನಿಫಿಟ್ ಪಡೆಯೋದಕ್ಕೆ ಅರ್ಹತೆ ಏನಾದ್ರೂ ಇದೆಯಾ ಇಲ್ವಾ ಅಂತ ಮೊದಲಿಗೆ ನಾವು ನೋಡೋಣ. ನೋಡಿ, ಮೊದಲನೇ ಅರ್ಹತೆ ಭಾರತದ ಪ್ರಜೆಯಾಗಿರ್ಬೇಕು, ಇಂಡಿಯನ್ ಸಿಟಿಸನ್ ಆಗಿರುವಂತವರು ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡಬಹುದು. ಇನ್ನು ಎರಡನೇ ಅರ್ಹತೆ, ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡೋರ ವಯಸ್ಸು 10 ವರ್ಷ ಮೀರಿರಬೇಕು. ಹೌದು, 10 ವರ್ಷದೊಳಗಿನ ಮಕ್ಕಳಿಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕಾಗಲ್ಲ. 10 ವರ್ಷ ದಾಟಿದವರು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಅವರಿಗೆ ಸೈನ್ ಹಾಕೋದಕ್ಕೆ ಗೊತ್ತಿದ್ರೆ ಸಾಕು. ಇದು ಈ ಸ್ಕೀಮ್ ನ ಪ್ಲಸ್ ಪಾಯಿಂಟ್. ಯಾಕಂದ್ರೆ ನೋಡಿ, ಹೆಚ್ಚಿನ ಸ್ಕೀಮ್ಗಳಲ್ಲಿ ಏಜ್ 15 ವರ್ಷ ಆಗಿ ಜಾಸ್ತಿ ಆಗಿರಬೇಕು, 21 ವರ್ಷ ಅಥವಾ ಮೇಜರ್ ಆಗಿರಬೇಕು ಅನ್ನೋ ರೂಲ್ಸ್ ಗಳೆಲ್ಲ ಇರುತ್ತೆ. ಆದ್ರೆ ಈ ಸ್ಕೀಮ್ ನ ಸ್ಪೆಷಾಲಿಟಿಯೇ 10 ವರ್ಷ ಆದವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಅನ್ನೋದು. ಬೇಳೆ 10 ವರ್ಷ ದಾಟಿದೆ ಆದ್ರೆ ಸೈನ್ ಮಾಡೋದಕ್ಕೆ ಬರಲ್ಲ ಅಂತಿದ್ರು ಕೂಡ ಯೋಚನೆ ಮಾಡಬೇಕಾಗಿಲ್ಲ. ನೀವು ಲೀಗಲ್ ಗಾರ್ಡಿಯನ್ ಆಗಿ ಅವರ ಹೆಸರಿನಲ್ಲಿ ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಲಕ್ಷ ನೋಡದೇ ಇರೋರು ಕೂಡ ಲಕ್ಷಾಧಿಪತಿ ಆಗಬೇಕು ಅನ್ನೋದೇ ಈ ಸ್ಕೀಮ್ ನ ಮುಖ್ಯ ಉದ್ದೇಶ. ಅಂದ್ರೆ ಲಕ್ಷಾಧಿಪತಿ ಆಗಬೇಕು ಅನ್ನೋ ನಮ್ಮಂತವರ ಕನಸನ್ನ ನನಸು ಮಾಡಬೇಕು ಅನ್ನೋ ಗುರಿಯನ್ನ SBI ಇಟ್ಕೊಂಡಿದೆ. ಹಾಗಿದ್ರೆ ನಾವು ತಿಂಗಳಿಗೆ ಎಷ್ಟೆಷ್ಟು ಹಣವನ್ನು ಹಾಕ್ತಾ ಹೋದ್ರೆ ನಮಗೆ ಎಷ್ಟು ಲಕ್ಷ ಬರುತ್ತೆ, ಎಷ್ಟು ವರ್ಷ ಕಟ್ತಾ ಹೋದ್ರೆ ನಮಗೆ ಎಷ್ಟು ಲಕ್ಷ ಬರುತ್ತೆ, ಹೀಗೆ ಹಲವಾರು ವಿಷಯಗಳು, ಪ್ರಶ್ನೆಗಳು ಈಗ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಅದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಆದ್ರೆ ಅದನ್ನ ತಿಳಿದುಕೊಳ್ಳೋದಕ್ಕೂ ಮುಂಚೆ ನಿಮಗೆ ಒಂದು ಪ್ರಮುಖವಾದಂತ ವಿಷಯವನ್ನ ನಾನು ಹೇಳಬೇಕು. ನೋಡಿ, ಇವತ್ತು ನಾವು ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ ಅಥವಾ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಮಾತಾಡ್ತೀವಿ. ಆದ್ರೆ ಯಾವಾಗ್ಲೂ ಹೆಚ್ಚಿನ ಲಾಭವನ್ನ ನೀಡುವಂತ ಒಂದು ಹೂಡಿಕೆ ಇದೆ. ಅದು ನಿಮ್ಮ ಪರ್ಸನಲ್ ಸ್ಕಿಲ್ ಮೇಲೆ ಅಥವಾ ನಿಮ್ಮ ಕೌಶಲ್ಯದ ಮೇಲೆ ನೀವು ಮಾಡುವಂತ ಹೂಡಿಕೆ. ಎಸ್, ನೋಡಿ, ಇವತ್ತಿನ ಪ್ರಪಂಚದಲ್ಲಿ ಬಿಸ್ನೆಸ್ಗಳು, ಫ್ರೀಲಾನ್ಸರ್ಸು, ಸಣ್ಣ ಉದ್ಯಮಿಗಳು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳಿದುಕೊಂಡಿರಲೇಬೇಕು.
ಅದು ಒಂದೊಳ್ಳೆ ಜಾಬ್ಗಾಗ್ಲಿ, ನಿಮ್ಮ ಕೆಲಸವನ್ನ ಒಂದು ದೊಡ್ಡ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕಾಗ್ಲಿ, ಅಥವಾ ನಿಮ್ಮ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ ಮಾಡೋದಕ್ಕಾಗ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ನಿಮಗೆ ಗೊತ್ತಿರಲೇಬೇಕಾದಂತ ಸ್ಕಿಲ್. ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕರಗತ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಪ್ಗ್ರೇಡ್ ನಲ್ಲಿ ನೀಡಲಾಗಿರುವ MICA ಅಡ್ವಾನ್ಸ್ಡ್ ಸರ್ಟಿಫಿಕೇಟ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ. ನೋಡಿ, ಇದು ಭಾರತದ ಟಾಪ್ ಮಾರ್ಕೆಟಿಂಗ್ ಸಂಸ್ಥೆಗಳಲ್ಲಿ ಒಂದಾದ MICA ನಿಂದ ಬಂದಿದೆ ಮತ್ತು ನೀವು ಎಕ್ಸಿಕ್ಯೂಟಿವ್ ಅಲ್ಯೂಮಿನಿ ಅಥವಾ ಹಳೆ ವಿದ್ಯಾರ್ಥಿ ಅನ್ನೋ ಸ್ಥಾನಮಾನವನ್ನ ಕೂಡ ಇಲ್ಲಿ ಪಡೆಯೋದಕ್ಕೆ ಅವಕಾಶ ಇದೆ. ಇಲ್ಲಿ ನೀವು SEO, ಸೋಷಿಯಲ್ ಮೀಡಿಯಾ ಬ್ರ್ಯಾಂಡಿಂಗು ಮತ್ತು ಅನಾಲಿಟಿಕ್ಸ್ ಮಾತ್ರವಲ್ಲದೆ ಚಾಟ್ GPT ಮತ್ತು ಮಿಡ್ ಜರ್ನಿ ಅಂತ ಅತ್ಯಾಧುನಿಕ AI ಟೂಲ್ಸ್ ಗಳ ಬಗ್ಗೆನೂ ಕೂಡ ಕಲಿತೀರಿ. ಈ ಕೋರ್ಸು ಪ್ರಾಕ್ಟಿಕಲ್ ಆಗಿದೆ. ರಿಯಲ್ ಆಡ್ ಕ್ಯಾಂಪೈನ್ ರನ್ ಮಾಡೋದು, ಗೂಗಲ್ ಅನಾಲಿಟಿಕ್ಸ್ ಅನ್ನ ಬಳಸಿಕೊಂಡು ರಿಸಲ್ಟ್ ಅನ್ನ ಅನಲೈಸ್ ಮಾಡೋದು ಸೇರಿದಂತೆ 12ಕ್ಕೂ ಹೆಚ್ಚು ಲೈವ್ ಪ್ರಾಜೆಕ್ಟ್ಗಳು ಇಲ್ಲಿವೆ. ಈ ಕೋರ್ ಮಾಡ್ಯೂಲ್ಗಳ ನಂತರ ನೀವು ಬ್ರ್ಯಾಂಡಿಂಗು, ಮಾರ್ಕೆಟಿಂಗ್ ಅನಾಲಿಟಿಕ್ಸು, ಸೋಷಿಯಲ್ ಮೀಡಿಯಾ ಮತ್ತು ಕಂಟೆಂಟು, PR ಅಥವಾ ಜೆನ್ AI ನಂತಹ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ, ಸ್ಪೆಷಲೈಸೇಷನ್ ಅನ್ನ ಹೊಂದಬಹುದು. ಇದರ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಇಲ್ಲಿ ಕಲಿಯೋರು ಉತ್ತಮವಾದಂತ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಆವರೇಜ್ 32% ಸ್ಯಾಲರಿ ಹೈಕ್ ಪಡೆದಿದ್ದಾರೆ. 250ಕ್ಕೂ ಹೆಚ್ಚು ಹೈರಿಂಗ್ ಪಾರ್ಟ್ನರ್ಸ್ ಗಳಿಂದ 3000ಕ್ಕೂ ಹೆಚ್ಚು ಕೆರಿಯರ್ ಟ್ರಾನ್ಸಿಷನ್ಗಳು ಕೂಡ ಆಗಿದಾವೆ. ಮತ್ತು ಇದು ಆನ್ಲೈನ್ ನಲ್ಲಿ ಇರೋದ್ರಿಂದ ನೀವು ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ 1-on-1 ಮಾರ್ಗದರ್ಶನ ಮತ್ತು ಅಪ್ಗ್ರೇಡ್ ನಿಂದ 24/7 ಬೆಂಬಲದೊಂದಿಗೆ ಕಲಿಯೋದಕ್ಕೆ ಅವಕಾಶ ಇದೆ. ನೋಡಿ, ನೀವು ನಿಮ್ಮ ಭವಿಷ್ಯಕ್ಕಾಗಿ ಕೌಶಲ್ಯ, ಸ್ಕಿಲ್ ಅನ್ನ ಹೆಚ್ಚಿಸಿಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ರೆ ಇದು ನಿಮ್ಮ ಮೇಲೆ ನೀವು ಮಾಡಬಹುದಾದಂತ ಅತ್ಯಂತ ಬುದ್ಧಿವಂತ ಹೂಡಿಕೆಗಳಲ್ಲಿ ಒಂದಾಗಿದೆ. ಅಪ್ಗ್ರೇಡ್ ಬಗ್ಗೆ ತಿಳ್ಕೊಂಡು ಜಾಯಿನ್ ಆಗೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಸೊ ಈಗ ನಮಗೆ 1 ಲಕ್ಷ ರೂಪಾಯಿ ಹಣ ಬೇಕು. ಆ 1 ಲಕ್ಷ ರೂಪಾಯಿ ಹಣವನ್ನ ನಾವು ಗಳಿಸಬೇಕು ಅಂತ ಹೇಳಿದ್ರೆ, 3 ವರ್ಷದಲ್ಲಿ ನಾವು 1 ಲಕ್ಷ ಗಳಿಸಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ನಾವು ಎಷ್ಟು ಹಣವನ್ನ ಹೂಡಿಕೆ ಮಾಡಬೇಕಾಗತ್ತೆ, 4 ವರ್ಷದಲ್ಲಿ 1 ಲಕ್ಷ ಗಳಿಸಬೇಕು ಅಂತ ಹೇಳಿದ್ರೆ ಎಷ್ಟು ಪೇ ಮಾಡಬೇಕಾಗತ್ತೆ, ಹಾಗೇನೆ 10 ವರ್ಷದಲ್ಲಿ ನಮಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕಪ್ಪ ಅಂತ ಹೇಳಿದ್ರೆ ನಾವು ತಿಂಗಳಿಗೆ ಎಷ್ಟು ಹಣವನ್ನ ಹೂಡಬೇಕಾಗತ್ತೆ ಅಂತ ಹೇಳುವಂತದನ್ನ ಟೇಬಲ್ ಮುಖಾಂತರ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ನೋಡ್ತಾ ಇರಬಹುದು. ಆ ಟೇಬಲ್ ನಲ್ಲಿ ಮುಖ್ಯವಾಗಿ ಇಯರ್ಸ್ ಹಾಗೇನೆ ಯಾರ್ಯಾರಿಗೆ ಇದೆ ಅಂತ ಹೇಳುವಂತದನ್ನ ನಾವಿಲ್ಲಿ ಗಮನಿಸಬಹುದು. ನೋಡಿ, ಇದರಲ್ಲಿ ಮೊದಲನೇದಾಗಿ ಜನರಲ್ ಪಬ್ಲಿಕ್ ಅವರು ಇದರಲ್ಲಿ ಇನ್ವೆಸ್ಟ್ ಅನ್ನು ಮಾಡಬಹುದು, ಸೀನಿಯರ್ ಸಿಟಿಸನ್ ಇನ್ವೆಸ್ಟ್ ಮಾಡಬಹುದು, ಹಾಗೇನೆ SBI ಸ್ಟಾಫ್ ಅಂದ್ರೆ SBI ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಇನ್ವೆಸ್ಟ್ ಮಾಡಬಹುದು, ಹಾಗೇನೆ SBI ಸ್ಟಾಫ್ ಸೀನಿಯರ್ ಸಿಟಿಸನ್ ಆಗಿರುವಂತವ್ರು ಇದರಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಸೊ ಈಗ ಟೇಬಲ್ ಅನ್ನ ಕ್ಲಿಯರ್ ಆಗಿ ನೋಡಿ. ನೀವು 3 ವರ್ಷದಲ್ಲಿ 1 ಲಕ್ಷ ರೂಪಾಯಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು? ಸೊ ಈಗ ನೀವು 3 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಗಳಿಸಬೇಕು. ನೀವು ಜನರಲ್ ಪಬ್ಲಿಕ್ ಅಂತ ಹೇಳಿದ್ರೆ ತಿಂಗಳಿಗೆ 2502 ರೂಪಾಯಿ ಪೇ ಮಾಡಬೇಕು. 4 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿದ್ರೆ 1812 ರೂಪಾಯಿ ಹೂಡಿಕೆ ಮಾಡಬೇಕು. 5 ವರ್ಷದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತಿದ್ರೆ 1409 ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಬೇಕು. ಅದೇ ತರ 8 ವರ್ಷದಲ್ಲಿ ನನಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತಿದ್ರೆ ತಿಂಗಳಿಗೆ 795 ರೂಪಾಯಿ ನೀವು ಹೂಡಿಕೆ ಮಾಡಬೇಕಾಗತ್ತೆ. 10 ವರ್ಷದಲ್ಲಿ ನನಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕಪ್ಪ, ನಾನು ಜನರಲ್ ಪಬ್ಲಿಕ್ ಅಂತ ಇದ್ರೆ ನೀವು ತಿಂಗಳಿಗೆ 593 ರೂಪಾಯಿ ಪೇ ಮಾಡ್ತಾ ಹೋದ್ರೆ ಸಾಕು. 10 ವರ್ಷದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ಏನಾದ್ರೂ ಸೀನಿಯರ್ ಸಿಟಿಸನ್ ಆಗಿದ್ರೆ ನೀವು 3 ವರ್ಷದಲ್ಲಿ 1 ಲಕ್ಷ ಗಳಿಸಬೇಕು ಅಂತ ಹೇಳಿದ್ರೆ 2482 ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು. 4 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಸಾಕಪ್ಪ ಅಂತ ಹೇಳಿ ಸೀನಿಯರ್ ಸಿಟಿಸನ್ಸ್ ಯೋಚನೆ ಮಾಡಿದ್ರೆ ತಿಂಗಳಿಗೆ 1793 ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು. 5 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಗಳಿಸಿದ್ರೆ ಸಾಕು ಅಂತ ಸೀನಿಯರ್ ಸಿಟಿಸನ್ ಯೋಚನೆ ಮಾಡಿದ್ರೆ 1391 ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು. ಸೊ 7 ವರ್ಷದಲ್ಲಿ ನನಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ಸೀನಿಯರ್ ಸಿಟಿಸನ್ಸ್ ಯೋಚನೆ ಮಾಡಿದ್ರೆ 923 ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿದ್ರೆ ಸಾಕು. ಇಲ್ಲ, ನಾನು 10 ವರ್ಷ ಕಾಯ್ತೀನಿ, ನಾನು ಸೀನಿಯರ್ ಸಿಟಿಸನ್, ನನಗೆ ನಿಧಾನವಾಗಿ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ಇದ್ರೆ ತಿಂಗಳಿಗೆ ನೀವು 576 ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕಾಗುತ್ತೆ. ಸೊ ಇನ್ನು SBI ಸ್ಟಾಫ್ ಅಂತ ಹೇಳಿ ಆದ್ರೆ ನೀವು 3 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಗಳಿಸಬೇಕು ಅಂತ ಹೇಳಿದ್ರೆ 2463 ರೂಪಾಯಿ ಪೇ ಮಾಡಬೇಕು ತಿಂಗಳು. ಅದೇ 4 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಸಾಕು ಅಂತ ಹೇಳಿದ್ರೆ 1775 ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಬೇಕು. 7 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬಂದ್ರೆ ಸಾಕಪ್ಪ ನನಗೆ ಅಂತ ಹೇಳಿ SBI ಸ್ಟಾಫ್ ಆದಂತವ್ರು ಯೋಚನೆ ಮಾಡಿದ್ರೆ ತಿಂಗಳಿಗೆ 906 ರೂಪಾಯಿ ಪೇ ಮಾಡಿದ್ರೆ ಸಾಕು. ನನಗೆ 10 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ಹೇಳಿ SBI ಸ್ಟಾಫ್ ಯೋಚನೆ ಮಾಡಿದ್ರೆ 562 ರೂಪಾಯಿ ತಿಂಗಳಿಗೆ ಪೇ ಮಾಡ್ತಾ ಹೋದ್ರೆ ಸಾಕು. ಇನ್ನು ನೆಕ್ಸ್ಟ್
SBI ಸ್ಟಾಫ್ ಸೀನಿಯರ್ ಸಿಟಿಸನ್ ಆಗಿದ್ರೆ ನೋಡಿ, ಇಲ್ಲಿ ನೀವು 1 ಲಕ್ಷ ರೂಪಾಯಿಯನ್ನ ಗಳಿಸಬೇಕು 3 ವರ್ಷದಲ್ಲಿ ಅಂತ ಹೇಳಿದ್ರೆ ತಿಂಗಳಿಗೆ 2444 ರೂಪಾಯಿ ಕಟ್ಟಿದ್ರೆ ಸಾಕು. ಅದೇ 4 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ನಿಮಗಿದ್ರೆ 1756 ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು. 5 ವರ್ಷದಲ್ಲಿ ನನಗೆ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ SBI ಸ್ಟಾಫ್ ಸೀನಿಯರ್ ಸಿಟಿಸನ್ 1355 ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿದ್ರೆ ಸಾಕು. ಇಲ್ಲ 7 ವರ್ಷದಲ್ಲಿ ನನಗೆ 1 ಲಕ್ಷ ರೂಪಾಯಿ ಬರಲಿ ಸಾಕು ಅಂತಿದ್ರೆ 889 ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿದ್ರೆ ಸಾಕು. 10 ವರ್ಷ ನಾನು ಕಾಯ್ತೀನಿ ಅಂತೇಳಿ SBI ಸ್ಟಾಫ್ ಸೀನಿಯರ್ ಸಿಟಿಸನ್ ಯೋಚನೆ ಮಾಡಿದ್ರೆ ತಿಂಗಳಿಗೆ 546 ರೂಪಾಯಿ ಹೂಡಿಕೆ ಮಾಡ್ತಾ ಹೋದ್ರೆ ಸಾಕು, ನಿಮಗೆ 10 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ. ಈಗ ತಿಂಗಳಿಗೆ ಎಷ್ಟು ಹಣ ಕಟ್ಟುತ್ತಾ ಹೋದ್ರೆ ಎಷ್ಟು ವರ್ಷದಲ್ಲಿ ನಮಗೆ ಲಕ್ಷ ಹಣ ಸಿಗುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ನಮಗೆ ಇದಕ್ಕೆ ಎಷ್ಟು ಬಡ್ಡಿ ಕೊಡ್ತಾರಪ್ಪ ಅಂತ ಹೇಳುವಂತ ಪ್ರಶ್ನೆ ಬರುತ್ತೆ. ಸೊ ಅದನ್ನ ಕೂಡ ಟೇಬಲ್ ಮುಖಾಂತರ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಈಗ ನೀವು ಒಂದು ಟೇಬಲ್ ಅನ್ನ ನೋಡ್ತಾ ಇದ್ದೀರಲ್ಲ, ಇಲ್ಲಿ 4 ಕೆಟಗರಿ ಇದೆ. ಒನ್ಸ್ ಅಗೇನ್ ಜನರಲ್ ಪಬ್ಲಿಕ್, ಸೀನಿಯರ್ ಸಿಟಿಸನ್, SBI ಸ್ಟಾಫ್, ಹಾಗೆ ಸ್ಟಾಫ್ ಸೀನಿಯರ್ ಸಿಟಿಸನ್. ಸೊ ಈ ಟೇಬಲ್ ನಲ್ಲಿ ನೋಡೋದಿದ್ರೆ 3 ವರ್ಷದಲ್ಲಿ ನಿಮಗೆ ಲಕ್ಷ ರೂಪಾಯಿ ಬೇಕು, ನೀವು ಜನರಲ್ ಪಬ್ಲಿಕ್ ಅಂತ ಹೇಳಿದ್ರೆ ನೀವು ಹೂಡುವಂತ ಹೂಡಿಕೆ ಮೊತ್ತ ಏನಿದೆ ಅದಕ್ಕೆ 6.75%, 6.75% ನಷ್ಟು ಬಡ್ಡಿಯನ್ನ ಕೊಡ್ತಾರೆ. ಹಾಗೆಯೇ 4 ವರ್ಷದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಬೇಕು ಅಂತ ಇದ್ರೆ ನೀವು ಹೂಡುವಂತ ಹೂಡಿಕೆಗೆ 6.75% ನಷ್ಟು ಬಡ್ಡಿಯನ್ನ ಕೊಡ್ತಾರೆ. ಅದೇ 5 ವರ್ಷದಲ್ಲಿ ನನಗೆ 1 ಲಕ್ಷ ಬಂದ್ರೆ ಸಾಕು, 6 ವರ್ಷದಲ್ಲಿ ಬಂದ್ರೆ ಸಾಕು, 7 ವರ್ಷದಲ್ಲಿ ಬಂದ್ರೆ ಸಾಕು, 8 ವರ್ಷದಲ್ಲಿ ಬಂದ್ರೆ ಸಾಕು, ಇಲ್ಲ 10 ವರ್ಷದಲ್ಲಿ ನನಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ಹೇಳಿದ್ರೆ ಸೊ ನಿಮಗೆ 6.5% ನಷ್ಟು ಬಡ್ಡಿಯನ್ನ ಇವರು ಕೊಡ್ತಾರೆ ಜನರಲ್ ಪಬ್ಲಿಕ್. ಅದೇ ತರ ಸೀನಿಯರ್ ಸಿಟಿಸನ್ ಅಂತ ಹೇಳಿ ನೋಡೋದಿದ್ರೆ ನಿಮಗೆ 3 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ರೆ ನೀವು ಹೂಡುವಂತ ಹೂಡಿಕೆಗೆ 7.25% ನಷ್ಟು ಬಡ್ಡಿ ಕೊಡ್ತಾರೆ 3 ವರ್ಷದಲ್ಲಾದ್ರೆ. ಹಾಗೆ 4 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತಿದ್ರೆ ಅದಕ್ಕೂ ಕೂಡ 7.25% ನಷ್ಟು ಬಡ್ಡಿಯನ್ನ ಕೊಡ್ತಾರೆ. ಅದೇ 5 ವರ್ಷದಲ್ಲಿ ಬಂದ್ರೆ ಸಾಕಪ್ಪ 1 ಲಕ್ಷ, ಅಥವಾ 6 ಲಕ್ಷದಲ್ಲಿ ಬಂದ್ರೆ ಸಾಕಪ್ಪ, ಇಲ್ಲ 10 ಲಕ್ಷದಲ್ಲಿ ಬಂದ್ರೆ ಸಾಕಪ್ಪ ಅಂತ ಹೇಳಿದ್ರೆ ನಿಮಗೆ 7% ನಷ್ಟು ಬಡ್ಡಿ ನೀವು ಹೂಡುವಂತ ಹೂಡಿಕೆಗೆ ಕೊಡ್ತಾರೆ. ಇನ್ನು SBI ಸ್ಟಾಫ್ ನಿಮಗೆ 3 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬೇಕು ಅಂತ ಇದ್ರೆ ನೀವು ಹೂಡುವಂತ ಹೂಡಿಕೆಗೆ 7.75% ನಷ್ಟು ಕೊಡ್ತಾರೆ. ಅದೇ ತರ 4 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬೇಕು ಅಂತಿದ್ರು ಕೂಡ ನೀವು ಹೂಡುವಂತ ಹೂಡಿಕೆಗೆ 7.75% ಅನ್ನ ಬಡ್ಡಿ ಕೊಡ್ತಾರೆ. ಅದೇ 5 ವರ್ಷದಲ್ಲಿ ಸಾಕು, 6 ವರ್ಷದಲ್ಲಿ ಸಾಕು, ಇಲ್ಲ 10 ವರ್ಷದಲ್ಲೇ ನನಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕಪ್ಪ ಅಂತ ಹೇಳಿ ಇದ್ರೆ ನೀವು ಹೂಡಿಕೆ ಮಾಡುವಂತ ಹೂಡಿಕೆಗೆ 7.5% ನಷ್ಟು ಬಡ್ಡಿಯನ್ನ ಕೊಡ್ತಾರೆ. ಇನ್ನು ನೆಕ್ಸ್ಟ್ SBI ಸ್ಟಾಫ್ ಸೀನಿಯರ್ ಸಿಟಿಸನ್ ನೋಡೋದಿದ್ರೆ ನಿಮಗೆ 3 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ನೀವೇನು ಪ್ಲಾನ್ ಮಾಡ್ಕೊಂಡು ಹೂಡಿಕೆ ಮಾಡ್ತಿರಲ್ಲ ಅದಕ್ಕೆ 8.25% ನಷ್ಟು ಬಡ್ಡಿಯನ್ನು ಕೊಡ್ತಾರೆ. 4 ವರ್ಷದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ರೆ ನೀವು ಪ್ಲಾನ್ ಮಾಡಿರ್ತಿರಲ್ಲ ಅದಕ್ಕೆ ತಕ್ಕಂತೆ ಆ ಹೂಡಿಕೆಗೆ ತಕ್ಕಂತೆ 8.25% ನಷ್ಟು ಬಡ್ಡಿಯನ್ನು ಕೊಡ್ತಾರೆ. ಇನ್ನುಳಿದಂತೆ 5 ವರ್ಷದಲ್ಲಿ ಸಾಕು 1 ಲಕ್ಷ, 6 ವರ್ಷದಲ್ಲಿ ಸಾಕಪ್ಪ, 7 ವರ್ಷದಲ್ಲಿ ಸಾಕು, ಇಲ್ಲ 10 ವರ್ಷದಲ್ಲಿ ನಮಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ನೀವೇನಾದ್ರು ಪ್ಲಾನ್ ಮಾಡಿದ್ರೆ ನೀವು ಹೂಡಿಕೆ ಮಾಡುವಂತ ಹಣಕ್ಕೆ 8% ನಷ್ಟು ಬಡ್ಡಿಯನ್ನ ಇವರು ಕೊಡ್ತಾರೆ. ಸೊ ಹೀಗೆ ಕಡಿಮೆ ಟೈಮ್ ನಲ್ಲಿ ಲಕ್ಷ ಬೇಕು ಅಂತ ಪ್ಲಾನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಬಡ್ಡಿ ಸಿಗುತ್ತೆ. ಅದೇ ತರ ತಿಂಗಳು ಕಟ್ಟಬೇಕಾದ ಹಣ ಕೂಡ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದನ್ನ ನೋಡಿದಾಗ ಯಾರು ಬೇಕಾದ್ರೂ ಕಡಿಮೆ ಹಣ ಹೂಡಿಕೆ ಮಾಡ್ತಾ ಲಕ್ಷ ಗಳಿಸಬಹುದು ಅಂತ ಅನ್ಸಲ್ವಾ? ಸೊ ನಿಮಗೆ ಯಾವ ಪ್ಲಾನ್ ಬೇಕೋ ಅದನ್ನ ನೀವಿಲ್ಲಿ ಚೂಸ್ ಮಾಡಿ. ಈಗ ನೀವು ಕೇಳ್ಬೋದು ಪ್ರೀ ಮೆಚೂರ್ಡ್ ವಿತ್ಡ್ರಾವಲ್ ಇದೆಯಾ ಅಂತ. ದೀರ್ಘಕಾಲ ಕಟ್ಕೊಂಡು ಹೋಗೋದು ಕಷ್ಟ ಅಂತ ಅನ್ನಿಸಿದಾಗ, ಅಥವಾ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿದಾಗ, ಅಥವಾ ಹಣ ಸಡನ್ ಆಗಿ ಬೇಕು ಅಂತ ಅನ್ನಿಸಿದಾಗ ಏನ್ ಮಾಡೋದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ನೀವು ಟೆನ್ಯೂರ್ 10 ವರ್ಷ ಅಂತ ಇಟ್ಕೊಂಡಿರ್ತೀರಿ, ಆದ್ರೆ 5 ವರ್ಷದೊಳಗೆ ನಿಮಗೆ ಹಣ ಬೇಕು, ವಿತ್ಡ್ರಾ ಮಾಡಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತಾರೆ. ಆದ್ರೆ ನೀವು ಹಣ ತೆಗಿಬಹುದು, ಆದ್ರೆ 0.5% ಪೆನಲ್ಟಿಯನ್ನು ನೀವು ಪೇ ಮಾಡಬೇಕಾಗುತ್ತೆ ನೀವು ಕೊಟ್ಟಿರುವಂತ ಡೆಪಾಸಿಟ್ ಅಮೌಂಟ್ಗೆ. ಅದೇ 5 ವರ್ಷದ ನಂತರ ಟೆನ್ಯೂರ್ ಟೈಮಿಗಿಂತ ಮುಂಚೆ ನೀವೇನಾದ್ರೂ ವಿತ್ಡ್ರಾವಲ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಡೆಪಾಸಿಟ್ ಹಾಕಿರುವಂತ ಹಣ ಇದೆಯಲ್ಲ ಅದಕ್ಕೆ 1% ಪೆನಲ್ಟಿ ಕಟ್ಟಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಎಷ್ಟೋ ಸಲ ಕರೆಕ್ಟ್ ಆಗಿ ಹಣ ಕಟ್ಟಕ್ಕಾಗದೆ ಇರೋ ಪರಿಸ್ಥಿತಿ ಬರುತ್ತೆ. ಆಗ ಏನ್ ಮಾಡೋದು ಅಂತ ಅಂದ್ರೆ ಒಂದೊಂದ್ಸಲ ಈ ತರದ ಕಷ್ಟದ ಟೈಮ್ ಬರುತ್ತೆ, ನಮಗೆ ಕಟ್ಟಕ್ಕಾಗಲ್ಲ, ಡಿಲೇ ಆಗುತ್ತೆ, ಆಗ ಫೈನ್ ಹಾಕ್ತಾರಾ ಅಂತ ನೀವು ಕೇಳಿದ್ರೆ ನೋಡಿ, ನೀವು ಕರೆಕ್ಟ್ ಆದ ಟೈಮಿಗೆ ಹಣ ಕಟ್ಟದೆ 1 ತಿಂಗಳೋ 2 ತಿಂಗಳೋ ಬಿಟ್ಟು ಹಣ ಕಟ್ಟುತ್ತಾ ಹೋದ್ರೆ ಆ ಸಿಚುವೇಶನ್ ಬಂದ್ರೆ, ಡಿಲೇ ಆದ್ರೆ ಅದನ್ನ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ಫೈನ್ ಹಾಕ್ತಾರೆ ಅಂತೇಳಿ ನಾವೀಗ ನೋಡೋಣ. ನೋಡಿ ಫಾರ್ ಎಕ್ಸಾಂಪಲ್ ನೀವು 5 ವರ್ಷಕ್ಕೆ 1 ಲಕ್ಷ ಗಳಿಸೋ ಪ್ಲಾನ್ ಅನ್ನ ಮಾಡಿದಿರಿ, ಆದ್ರೆ ನೀವು 1 ತಿಂಗಳು ಹಣ ಕಟ್ಟೋದನ್ನ ಬಿಟ್ರಿ ಅಂತ ಹೇಳಿದ್ರೆ ಪ್ರತಿ 100 ರೂಪಾಯಿಗೆ 1.5 ರೂಪಾಯಿ ಪೆನಲ್ಟಿಯನ್ನು ಹಾಕ್ತಾರೆ. ಉದಾಹರಣೆಗೆ ನೀವು 1,000 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆಯನ್ನ ಮಾಡಬೇಕಿತ್ತು, ನೀವು 1 ತಿಂಗಳು ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಂದ್ರೆ ಆ 1,000 ರೂಪಾಯಿಗೆ ಪ್ರತಿ 100 ರೂಪಾಯಿಗೆ 1.5 ರೂಪಾಯಿ ಪೆನಲ್ಟಿ ಅಂತೆ, 1,000 ರೂಪಾಯಿಗೆ 10 ನೂರುಗಳು ಅಂದ್ರೆ 100 × 1.5 ರೂಪಾಯಿ ಅಂತ ಹೇಳಿದ್ರೆ ಟೋಟಲ್ 15 ರೂಪಾಯಿ ಪೆನಲ್ಟಿಯನ್ನು ಕಟ್ಟಬೇಕಾಗುತ್ತೆ. ಈಗ ಟೆನ್ಯೂರ್ 5 ವರ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ರೂಲ್ಸ್ ಇದೆ. ಪ್ರತಿ 100 ರೂಪಾಯಿಗೆ ಇಲ್ಲಿ 1.5 ರೂಪಾಯಿ ಬದಲು 2 ರೂಪಾಯಿ ಪೆನಲ್ಟಿ ಹಾಕ್ತಾರೆ.
ಅಂದ್ರೆ ನೀವು 1,000 ರೂಪಾಯಿ ಕಟ್ತಾ ಇದ್ರೆ ಅದನ್ನ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರತಿ 100 ರೂಪಾಯಿಗೆ 2 ರೂಪಾಯಿ ಪೆನಲ್ಟಿ ಅಂತ ಹೇಳಿದ್ರೆ 1,000 ರೂಪಾಯಿಗೆ 20 ರೂಪಾಯಿ ಪೆನಲ್ಟಿ ಬೀಳುತ್ತೆ. ಇನ್ನು ಮುಖ್ಯವಾದ ಪಾಯಿಂಟ್, ಸ್ವಲ್ಪ ವರ್ಷ ಕಟ್ಟಿದ ಮೇಲೆ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, 1-2 ತಿಂಗಳು ಅಂತಲ್ಲ, ಸ್ವಲ್ಪ ಟೈಮ್ ಕಟ್ಟಿ ಆಮೇಲೆ ಕಟ್ಟೋದೇ ಇಲ್ಲ ಅಂತ ಬಿಟ್ರೆ, ಅರ್ಧದಲ್ಲೇ ಬಿಟ್ರೆ 6 ತಿಂಗಳು ನೀವು ಹಣ ಕಟ್ಟೇ ಇಲ್ಲ ಅಂದ್ರೆ, ಡೆಪಾಸಿಟ್ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಅವರಿಗೆ ಬೇಕಾದಂತ ಪೆನಲ್ಟಿಯನ್ನ ತಗೊಂಡು ಉಳಿದ ಹಣವನ್ನ ಸ್ಕೀಮಿಗೆ ಲಿಂಕ್ ಆಗಿರುವಂತ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅದಕ್ಕೆ ಹಾಕ್ತಾರೆ. ಸೊ ಇನ್ನೊಂದು ಪ್ರಮುಖವಾದಂತ ಪಾಯಿಂಟ್, ಈ SBI ನ ಹರ್ ಘರ್ ಲಖಪತಿ ಸ್ಕೀಮ್ಗೆ ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ SBI ಬ್ಯಾಂಕ್ ನಲ್ಲಿ ನಿಮ್ಮದೊಂದು ಅಕೌಂಟ್ ಇರಬೇಕು. ಅಂದ್ರೆ SBI ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ ಮಾತ್ರ ನೀವು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಈ SBI ಲಖಪತಿ ಸ್ಕೀಮ್ಗೆ ಸೇರಿ ಲಕ್ಷಾಧಿಪತಿಯಾಗೋ ಕನಸನ್ನ ನನಸು ಮಾಡ್ಕೊಳ್ತೀರಾ? ಈಗಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.